ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಶ್ಫುಲ್ ಅಡುಗೆ ಮನೆ. ನಥಿಂಗ್ ಬೀಟ್ಸ್ ಮಾಮ್ಸ್ ಕುಕಿಂಗ್. ಇವತ್ತು ನಾವು ಮಾಡ್ತಾ ಇದೀವಿ ಮೃದುವಾಗಿ, ಸಾಫ್ಟ್ ಆಗಿ, ಕಡಿಮೆ ಟೈಮಲ್ಲಿ ಮಾಡೋ ಅಂತ ಎಲ್ಲರದು ಫೇವ್ರೇಟ್ ಜೋಳದ ರೊಟ್ಟಿ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ ನಾನು ನಾರ್ಮಲ್ ವಾಟರ್ನ ತಗೊಂಡು ಒಂದು ಕಾಟನ್ ಬಟ್ಟೆಯನ್ನ ತೊಳೆದ್ಬಿಟ್ಟು ಆ ನೀರು ಒಳಗಡೆ ಹಾಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ಸೊ ಈ ಜೋಳದ ಹಿಟ್ಟನ್ನ ನಾವು ಜಡಿ ಮೂಲಕ ಸ್ವಲ್ಪ ಜಡಿ ಮಾಡ್ಕೊಳ್ಳೋಣ. ಜೋಳದ ಹಿಟ್ಟು ಜಡಿ ಮಾಡ್ಕೊಳ್ಳೋದ್ರಿಂದ ಒಳಗಡೆದು ಏನ್ ಗಂಟೆಲ್ಲ ಇರುತ್ತೆ ಅದನ್ನೆಲ್ಲ ಹೊಂಟೋಗ್ಬಿಡುತ್ತೆ. ಆಮೇಲೆ ಇದು ಏನ್ ಮಿಕ್ಕಿರುತ್ತೆ ಹೊಟ್ಟು ಅದನ್ನ ನಾವು ಪಕ್ಕಕ್ಕೆ ಹಾಕೊಳ್ಳೋಣ. ಸೊ ಇವಾಗ ಜೋಳದ ಹಿಟ್ಟು ನಾವು ಚೆನ್ನಾಗಿ ಜಡಿ ಮಾಡ್ಕೊಂಡಿದ್ದೀವಿ. ಇದ್ರ ಒಳಗಡೆ ಇದು ಸ್ವಲ್ಪ ಡ್ರೈ ಜೋಳದ ಹಿಟ್ಟನ್ನ ನಾನು ಒಂದು ಪ್ಲೇಟಿಗೆ ಹಾಕೊಂಡು ಪಕ್ಕಕ್ಕೆ ಇಟ್ಕೋತೀನಿ. ಇದನ್ನ ನಾವು ರೊಟ್ಟಿ ಬಡಿಬೇಕಾದ್ರೆ ಯೂಸ್ ಆಗುತ್ತೆ. ಇವಾಗ ಮಿಕ್ಕ ಜೋಳದ ರೊಟ್ಟಿ ಏನ್ ಹಿಟ್ಟಿದೆ ಅದ್ರ ಒಳಗಡೆ ನಾನು ಒಂದು ಸರ್ಕಲ್ ತರ ಮಾಡ್ಕೊಂಡಿದ್ದೀನಿ. ಪಕ್ಕಕ್ಕೆ ನಾನು 1.5 ಕಪ್ ಆಗೋಷ್ಟು ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಅದೇ ಬಿಸಿ ನೀರನ್ನ ನಾನು ಆ ಜೋಳದ ಹಿಟ್ಟದ ಒಳಗಡೆ ಹಾಕೋತಾ ಇದ್ದೀನಿ. ನೀರು ಮಾತ್ರ ತುಂಬಾ ಬಿಸಿ ಇರಬೇಕು. ಇದೇ ಮೇನ್ ಪ್ರೊಸೆಸ್ ಇದೆ ಜೋಳದ ರೊಟ್ಟಿ ಮಾಡೋಕೆ. ಸೊ ಇಲ್ಲಿ ನಾವು ಬಿಸಿ ನೀರ್ ಹಾಕೋದ್ರಿಂದ ನಮ್ದು ಜೋಳದ ರೊಟ್ಟಿಗೆ ಏನ್ ಬರುತ್ತೆ ಜಿಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಬಿಸಿ ನೀರನ್ನ ಹಾಕೋಬೇಕು. ಸೊ ಅದೇ ಜಿಗಿಯಲ್ಲಿ ಅದೇ ಬಿಸಿ ನೀರಲ್ಲಿ ನಾವು ಮಿಕ್ಕಿರೋ ಜೋಳದ ಹಿಟ್ಟನ್ನ ಸಹ ಕಲಿಸ್ಕೋಬೇಕು. ಅದೆಲ್ಲ ಒಂದ್ ಹದಕ್ ಬರೋ ತನಕನೂ ನಾವು ಅದರಲ್ಲಿನೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ನೀವು ಬೇರೆ ನೀರನ್ನ ಇವಾಗ ಸದ್ಯಕ್ಕೆ ಹಾಕೋಬೇಡಿ. ಹಿಟ್ಟನ್ನ ಮಾತ್ರ ಚೆನ್ನಾಗಿ ಕಲಿಸ್ಕೊಂಡಿದ್ರೆ ಜೋಳದ ರೊಟ್ಟಿ ಬಡಿಯೋಕೆ ಸ್ವಲ್ಪನೂ ಕಷ್ಟ ಆಗಲ್ಲ. ಸೊ ನಾನು ತೋರಿಸಿದ್ದೀನಿ ಅದೇ ತರ ಹಿಟ್ಟನ್ನ ಕಲಿಸ್ಕೊಳ್ಳಿ. ನಾ ಇನ್ನೂ ಆದ್ರೂ ಇದೇ ಜಿಗಿಯಲ್ಲಿನೇ ನಾನು ಹಿಟ್ಟನ್ನ ಒಂದ್ ಹದ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಅದೇ ಜಿಗಿಯಲ್ಲಿ ನಾನು ಜೋಳದ ಹಿಟ್ಟಕ್ಕೆ ಎಲ್ಲದಕ್ಕೂ ಒಳ್ಳೆ ಜಿಗಿನ ತಗೊಂಡ್ ಬಂದಿದ್ದೀನಿ. ಇವಾಗ ನಾನು ಏನ್ ನಾರ್ಮಲ್ ನೀರನ್ನ ತಗೊಂಡಿದ್ದೀವಿ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಗಟ್ಟಿ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ. ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿತ್ಕೋಬೇಕು. ಸೊ ಇವಾಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾನು ಗಟ್ಟಿ ಹದಕ್ಕೆ ಜೋಳದ ರೊಟ್ಟಿದ ಹಿಟ್ಟನ್ನ ಮಿದ್ಕೊಂಡಿದ್ದೀನಿ. ಸೊ ಇವಾಗ ಇದು ಹಿಟ್ಟು ನಾವು ಒಂದು ಸಾಫ್ಟ್ಗೆ ಹಿಟ್ಟದಲ್ಲಿ ಟರ್ನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಇವಾಗ ಹಿಟ್ಟನ್ನ ನಾವು ಸ್ವಲ್ಪ ಲೂಸ್ ಮಾಡ್ಕೋಬೇಕು, ಸಾಫ್ಟ್ ಮಾಡ್ಕೋಬೇಕು. ಚಪಾತಿ ಹದದ ತರ ನಾವು ಜೋಳದ ರೊಟ್ಟಿದ ಹಿಟ್ಟನ್ನ ಮಾಡ್ಕೋಬೇಕು. ಆವಾಗ್ಲೇ ನಮ್ ಜೋಳದ ರೊಟ್ಟಿ ಪರ್ಫೆಕ್ಟ್ ಆಗಿ ಬರೋದು, ಹಾಗೆ ಸಾಫ್ಟ್ ಆಗಿ ಬರೋದು. ಹಿಟ್ಟು ಕಲಸೋದ್ರಲ್ಲಿನೇ ಎಲ್ಲ ಪ್ರೋಸೆಸ್ ಇದೆ ಜೋಳದ ರೊಟ್ಟಿದು. ಸೊ ಹಿಟ್ಟನ್ನ ನೀವು ಎಷ್ಟು ಸಾಫ್ಟ್ ಆಗಿ ಮತ್ತೆ ಎಷ್ಟು ಮೀಶ ಮಿತ್ಕೋತೀರಾ ಅಷ್ಟೇ ಒಳ್ಳೆ ರೊಟ್ಟಿ ಆಗುತ್ತೆ. ಮತ್ತೆ ತಟ್ಟೋಕ್ಕೂ ಸ್ವಲ್ಪನೂ ತೊಂದರೆ ಆಗಲ್ಲ. ಇಲ್ಲಿ ನಾನು ಇವಾಗ ಒಂದು ಸ್ವಲ್ಪ ಉಂಡೆನ ತಗೊಂಡಿದ್ದೀನಿ. ಸೊ ಆ ಸ್ವಲ್ಪದ ಉಂಡೆದಲ್ಲಿನೂ ನಾನು ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೊಂದ್ ಸರ್ತಿ ಮಿತ್ಕೋತಾ ಇದ್ದೀನಿ. ಆ ಉಂಡೆನ ರೌಂಡ್ ರೌಂಡ್ ತಿರುಗಿಸ್ಬಿಟ್ಟು ಸ್ವಲ್ಪ ಜಾಸ್ತಿ ಆಗಿರೋದ್ ಹಿಟ್ಟನ್ನ ನಾನು ತಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಡ್ರೈ ಜೋಳದ ಹಿಟ್ಟನ್ನ ತಗೊಂಡ್ಬಿಟ್ಟು ಪ್ಲಾಟ್ಫಾರ್ಮ್ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆ ಜೋಳದ ರೊಟ್ಟೆ ಉಂಡೆನ ತೆಳಗಡೆ ಆ ಹಿಟ್ಟದ ಮೇಲ್ಗಡೆ ಇಟ್ಕೊಂಡು ಎರಡು ಕೈಗೂ ನಾನು ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕೊಂಡು ಲೈಟ್ ಕೈಯಿಂದ ನಾನು ತಿರುಗಿಸ್ತಾ ಇದ್ದೀನಿ. ನೀವು ರೊಟ್ಟಿ ತಟ್ಟಬೇಕಾದ್ರೆ, ರೊಟ್ಟಿ ಬಡಿಬೇಕಾದ್ರೆ ಅದನ್ನ ನೀವು ರೈಟ್ ಸೈಡ್ಗೆ ಟರ್ನ್ ಮಾಡ್ತಾ ಬಡಿಬೇಕು. ಸೊ ಸ್ವಲ್ಪ ರೊಟ್ಟಿ ದೊಡ್ಡದಾದ ನಂತರ ತೆಳಗಡೆದು ಹಿಟ್ಟೇನಿರುತ್ತೆ ಅದು ಮತ್ತೆ ಒಂದ್ ಲೆವೆಲ್ಗೆ ಮಾಡ್ಕೊಂಡು ಮತ್ತೆ ನೀವು ರೊಟ್ಟಿ ತಟ್ಟೋಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ರೊಟ್ಟಿ ಒಂದ್ ಹದಕ್ಕೆ ಅಂದ್ರೆ ನಮ್ ಕೈದೇನ್ ನಾನು ನಿಮ್ಗೆ ಇವಾಗ ತೋರಿಸಿದ್ದೀನಿ ಆ ಸೈಜ್ ಅಲ್ಲಿ ಆದ ನಂತರ ಎರಡು ಕೈ ಹಿಟ್ಟು ಹಾಕೊಂಡು ಎರಡು ಕೈಯಿಂದ ನಾವು ರೊಟ್ಟಿನ ಬಡಿಬೇಕು. ರೊಟ್ಟಿನ ಬಡಿಬೇಕಾದ್ರೆ ಎಡ್ಜಸ್ ಅಲ್ಲಿನೇ ಬಡಿಬೇಕು, ಮಧ್ಯದಲ್ಲಿ ಬಡಿಬಾರ್ದು. ಇವಾಗ ಎಡ್ಜಸ್ ಅಲ್ಲಿ ರೊಟ್ಟಿ ಒಂದು ಸೈಜ್ ಬಂದ ನಂತರ ನಾನು ಎಡ್ಜಸ್ ಅಲ್ಲಿ ಬರೇ ಬೆರಳದಿಂದ ನಾನು ರೊಟ್ಟಿನ ಬಡಿತಾ ಇದ್ದೀನಿ. ನಾನು ತೋರಿಸಿದ್ದೀನಿ ನೋಡಿ, ಆ ತರ ನೀವು ರೊಟ್ಟಿನ ತಟ್ಟಬಹುದು.
ಸೊ ತುಂಬಾ ಥಿನ್ನಾಗಿ ಮತ್ತೆ ತುಂಬಾ ಚೆನ್ನಾಗಿ ರೊಟ್ಟಿ ಬಂದಿದೆ. ಇಷ್ಟು ಚೆನ್ನಾಗಿ ರೊಟ್ಟಿ ಬರೋಕೆ ಕಾರಣ ಅಂದ್ರೆ ನಾವು ಜಿಗಿಯಲ್ಲಿ ಮತ್ತೆ ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾವು ಮಿತ್ಕೋತೀವಿ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ ನಾನು ಇಲ್ಲಿ ಕಬ್ಬನದ್ದು ತವೆನ ಇಟ್ಕೊಂಡಿದ್ದೀನಿ. ಅದನ್ನ ಹೈ ಫ್ಲೇಮ್ ಅಲ್ಲಿ ನಾನು ಕಾಯೋಕೆ ಇಟ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ನಾನು ಇವಾಗ ರೊಟ್ಟಿನ ಹಾಕೊಂಡಿದ್ದೀನಿ. ತೆಳಗಡೆ ಏನ್ ನಾವು ರೊಟ್ಟಿ ಮಾಡದಿರ್ತೀವಲ್ಲ ಆ ರೊಟ್ಟಿದು ಹಿಟ್ಟು ತರ ಇರುತ್ತೆ, ಅದು ಮೇಲ್ಗಡೆ ಬರಬೇಕು. ಸೊ ಇವಾಗ ಆ ಬಟ್ಟೆ ಮೂಲಕ ನಾವು ಇದನ್ನ ಸ್ವಲ್ಪ ನೀರನ್ನ ಹಚ್ಕೋತಾ ಇದೀವಿ ರೊಟ್ಟಿಗೆ. ಫ್ಲೇಮ್ ಅನ್ನ ಮಾತ್ರ ಹಾಯಲ್ಲಿನೇ ಇಡಬೇಕು. ಒಂದ್ ಸರ್ತಿ ಒಂದು ಕೆಲವೇ ನಿಮಿಷ ಆದ ನಂತರ ನಾವು ರೊಟ್ಟಿನ ಟರ್ನ್ ಮಾಡ್ಕೋಬೇಕು. ರೊಟ್ಟಿ ಬೇಯಿಸ್ಬೇಕಾದ್ರೆ ಫ್ಲೇಮ್ ಅನ್ನ ಹಾಯಲ್ಲಿನೇ ಇಟ್ಕೋಬೇಕು. ಸೊ ನೋಡಿ ನಮ್ಮ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ಜೋಳದ ರೊಟ್ಟಿ ಮಾಡೋದು ತುಂಬಾ ಈಸಿ ಇದೆ. ಬಟ್ ಬರೇ ಅಂದ್ರೆ ನೀವು ಒಂದ್ ಸ್ವಲ್ಪ ಹಿಟ್ಟು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಚೇಂಜಸ್ ಇದೆ. ಸೊ ಆ ತರ ನೀವು ಹಿಟ್ಟನ್ನ ಜಿಗಿ ಹಾಕೊಂಡು ಕಲಿಸ್ಕೊಂಡಿದ್ರೆ ಮಾತ್ರ ನೀವು ಎಷ್ಟು ರೊಟ್ಟಿ ಬಡ್ದ್ರೂ ಒಂದು ರೊಟ್ಟಿನೂ ಸಹ ನಿಮ್ದು ಕೆಡೋದಿಲ್ಲ. ಸೊ ಇದನ್ನ ಮಾಡೋದು ತುಂಬಾ ಈಸಿ ಇದೆ. ಸೊ ನೋಡಿ ನಮ್ದು ಜೋಳದ ರೊಟ್ಟಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಚಪಾತಿ ತರಾನೇ ಅಷ್ಟು ಮೃದುವಾಗಿ ಬಂದಿದೆ. ಇವಾಗ ನಿಮ್ಗೆ ಕಟ್ ಮಾಡಿ ಸಹ ತೋರಿಸ್ತೀನಿ ನಮ್ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೋಡಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ರೆಸಿಪಿ ಇದೆ ಜೋಳದ ರೊಟ್ಟಿ ಮಾಡೋದು ಅಂತ. ಒಂದ್ಸರ್ತಿ ನೀವು ಮಾಡಿ ಹೇಗ್ ಬಂದಿದೆ ನಿಮ್ ಜೋಳದ ರೊಟ್ಟಿ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಶ್ಫುಲ್ ಅಡುಗೆ ಮನೆ. ಥ್ಯಾಂಕ್ ಯು.